ನಮಸ್ತೆ ಕರ್ನಾಟಕ. ಅಮ್ಮ, ಈ ಜೀವ ನೀವು ಕೊಟ್ಟ ಭಿಕ್ಷೆ ಅಮ್ಮ. ನೀವು ಅಂದು ನನ್ನ ಕಾಪಾಡಿದ್ರಿ, ಆದರೆ ನಾನು ಜೊತೆಯಲ್ಲೇ ಹುಟ್ಟಿದ ಇನ್ನೊಂದು ಮಗುವನ್ನು ಕಳೆದುಕೊಂಡ್ರಿ. ನೀವು ನನ್ನ ದೈವ ಅಮ್ಮ. ನೀವು ಕಾಲಲ್ಲಿ ತೋರಿಸಿದ್ದು ನಾನು ಕಣ್ಣಿಗೆ ಹೊತ್ಕೊಂಡು ಮಾಡ್ತೀನಮ್ಮ. ಇನ್ನು ನೀವು ಏನು ಹೇಳಿದರೂ ನಾನು ಮಾಡ್ತೀನಮ್ಮ ಎಂದು ಕಣ್ಣೀರಲ್ಲಿ ತನ್ನ ತಾಯಿಯ ಪಾದವನ್ನು ತೊಳೆದಿದ್ದ. ತನ್ನ ತಾಯಿಯ ಪ್ರೀತಿಗಾಗಿ ಇಷ್ಟು ವರ್ಷ ಕಾದಿದ್ದ. ಇಂದು ರಾಜ ಆಗಿ ತಾಯಿ ಮಡಿಲನ್ನು ಸೇರಿದ್ದ. ಅವನನ್ನು ಎತ್ತಿ ನಿಲ್ಲಿಸಿದ ಪದ್ಮ. ರಾಜ್, ನೀನು ರಾಜ ಕಣೋ. ಇನ್ನು ನಿನ್ನ ಆಳ್ವಿಕೆ ಮಾತ್ರ ಆ ಮನೆಯಲ್ಲಿ ನಡಿಬೇಕು ರಾಜ್. ಅದಕ್ಕೆ ನಿನಗೆ ನಾನು ರಾಜ್ ಚಂದ್ರಗೌಡ ಎಂದು ಹೆಸರಿಟ್ಟೆ. ನೀನು ಯಾವತ್ತಿದ್ರೂ ರಾಜಾನೇ ಕಣೋ ಕೂಸೆ. ನೋಡು, ನಿಮ್ಮಪ್ಪ ಕಟ್ಟಿದ ಈ ತಾಳಿ ನೋಡು. ದ್ವೇಷ ಹಾಗೂ ಕರ್ತವ್ಯ ಎರಡನ್ನೂ ಅಲ್ವಾ ನನ್ನ ಸೊಸೆ ನನ್ನ ಅಮ್ಮ ಅನ್ನಬೇಕು, ಬೇಡಮ್ಮಲ್ಲ ಎಂದು ಲಘುವಾಗಿ ಅಪ್ಪಿದ್ಲು. ಆದರೆ ಆಕೆಯ ಮನಸ್ಸಿನಲ್ಲಿ ಬೇರೆಯದೇ ಯೋಚನೆ ನಡೆದಿತ್ತು. ನೀನು ನನ್ನ ಆಟಕ್ಕೆ ದಾಳ ಅಷ್ಟೇ ಸ್ವಾತಿ. ನಿನ್ನನ್ನು ನಾನು ಈ ಮನೆಯ ಸೊಸೆ ಮಾಡಿಕೊಡ್ತೀನಾ? ರಾಜ್ ಶ್ವೇತಾನ ಬಿಟ್ಟು ಇನ್ಯಾರನ್ನು ಇಷ್ಟಪಡಲ್ಲ. ಇದು ನನ್ನ ಮತ್ತು ನನ್ನ ಮಗನ ಆಟ. ಈ ಆಟದಲ್ಲಿ ನೀನು ನಾನು ನಡೆಸುವ ಮೊದಲ ಚದುರಂಗದ ಕಾಯಿ ಎಂದು ರಾಜ್ನ ನೋಡಿ, ರಾಜ್ ಗಾಡಿ ಓಡಿಸು, 2 ಗಂಟೆಯಲ್ಲಿ ಅಲ್ಲಿರಬೇಕು. ರಾಹುಕಾಲ ಆಗ ಶುರುವಾಗುತ್ತೆ. ನಮಗಲ್ಲ, ಧರ್ಮಯ್ಯ ಗೌಡರ ವಂಶಕ್ಕೆ. ಆಹಾ ಎಂದು ಹೇಳಿ ಕಣ್ಮುಚ್ಚಿದ್ಲು. ಕಣ್ಣು ಮುಚ್ಚಿದವಳ ನೆನಪು ಮತ್ತೊಮ್ಮೆ ವರ್ಷಗಳ ಹಿಂದೆ ಹೋಗಿತ್ತು. ತುಳಸಿ, ಈ ಮಗುಗೆ ತಂದೆ ಯಾರು ಹೇಳಮ್ಮ? ಕೈ ಮುಗಿತೀನಿ ಕಣೆ, ನಿನ್ನಿಂದ ನನ್ನ ಗಂಡನ ಮರ್ಯಾದೆ ಹೋಗ್ತಿದೆ. ಹೇಳು ತುಳಸಿ, ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ. ಬಾ, ಮನೆಗೆ ಹೋಗೋಣ. ನಾನು ನಿನ್ನ ನೋಡ್ಕೊಳ್ತೀನಿ. ನಿಮ್ಮ ಅಣ್ಣನಿಗೆ ನಾನು ಹೇಳ್ತೀನಿ ಕಣೆ. ಬಾ ಚಿನ್ನಮ್ಮ ಎಂದು ಪದ್ಮ ಕಣ್ ತುಂಬಿಕೊಂಡು 3 ತಿಂಗಳ ಗರ್ಭಿಣಿ ತುಳಸಿಯನ್ನು ತನ್ನ ಗೆಳತಿಯನ್ನು ಮನೆಗೆ ಕರೆತಿದ್ಲು. ಅವಳಿಗೆ ತುಳಸಿ ಅಂದರೆ ಜೀವ. ತನ್ನ ಗೆಳತಿ, ಅದರಲ್ಲಿ ಚಂದ್ರನ ತಂಗಿ, ಹೀಗೆ ಇಷ್ಟು ಕಷ್ಟಪಡೋದು ನೋಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವಳನ್ನು ಅಂಗಲಾಚಿ ಬೇಡ್ಕೊಂಡ್ಳು. ತುಳಸಿ ಅವರಿಂದ ದೂರ ಸರಿದು ನಿಂತಳು. ತನ್ನ ಮಗುಗೆ ಅತ್ತಿಗೆಯ ಅಣ್ಣ ಕೇಶವನೇ ತಂದೆ ಎಂದು ಯಾವ ಬಾಯಲ್ಲಿ ಹೇಳ್ತಾಳೆ? ಇನ್ನೊಬ್ಬ ಅಣ್ಣ ಸೂರ್ಯ ಭಾವ ತನ್ನಿಂದ ಮಾತು ತೆಗೆದುಕೊಂಡಿದ್ದಾರೆ ಎಂದು ಬರ್ತಿದ್ದ ಕಣ್ಣೀರನ್ನು ಪದ್ಮಾಳಿಗೆ ಕಾಣದಂತೆ ತೋರಿಸ್ಕೊಂಡ್ಳು. ಹೇಳಲು ಆಗದೆ, ಸಾಯಲು ಆಗದೆ ಹೊಟ್ಟೆಯಲ್ಲಿ ಬೆಳೀತಿದ್ದ ತನ್ನ ಮಗುವಿಗಾಗಿ ಎಲ್ಲವನ್ನ ಸಹಿಸಿಕೊಳ್ಳಲು ಧೈರ್ಯ ಮಾಡಿ ಕೋಪದ ಮುಖವನ್ನು ಹೊತ್ತಳು. ಅತ್ತಿಗೆಯನ್ನು ನೋಡಿ, ನಿಮ್ಗೆ ಯಾಕೆ ಹೇಳ್ಬೇಕು ಅದಕ್ಕೆ? ನಿಮ್ಮಪ್ಪ ಬೇಡ ಅಂದರು. ಚಂದ್ರಣ್ಣನ ಮದುವೆ ಆದ್ರಿ ತಾನೇ? ಈಗ ನನಗೆ ಮಾತ್ರ ಯಾಕೆ ಹೀಗೆ ಒತ್ತಾಯ ಮಾಡ್ತಿದ್ದೀರಾ? ಯಾವನಾದರೂ ಆಗಲಿ ನಿಮಗೇನು? ನನ್ನ ಬದುಕನ್ನು ಬದುಕಲು ಬಿಡಿ. ಸುಮ್ಮನೆ ನಾನು ಹುಡ್ಕೊಂಡು ಈ ಮನೆಗೆ ಮತ್ತೆ ಬರಬೇಡಿ. ಸೂರ್ಯಭಾವ ಅಂದರೆ ನಿಮ್ಮ ಅಣ್ಣನೇ ಇಲ್ಲಿ ಮನೆ ಮಾಡಿಟ್ಟಿದ್ದಾರೆ. ಅದನ್ನು ಸಹಿಸೋಕೆ ನಿಮ್ಗೆ ಆಗ್ತಿಲ್ಲ ಅಲ್ವಾ? ಥೂ, ನೀವು ಒಂದು ಹೆಣ್ಣಾಗಿ ನನಗೆ ಇಲ್ಲಿ ಬಂದು ಹಿಂಸೆ ಕೊಡ್ತಿದ್ದೀರಾ. ಮಗು ಅಪ್ಪ ಯಾರು ಅಂತ ಕೇಳಿ ಕೇಳಿ ನನ್ನ ಜೀವ ಯಾಕೆ ತಿಂತಿದ್ದೀರಾ? ನಿಮ್ಮ ಪಾಲಿಗೆಲ್ಲ ನಾನು ಸತ್ತು ಹೋಗಿದ್ದೀನಿ ಅಂದ್ಕೊಳ್ಳಿ. ಇಲ್ಲಿಂದ ತೊಲಗಿ. ನನಗೆ ಯಾರ ಕರುಣೆಯೂ ಬೇಡ. ನಾನು ಹೇಗಾದರೂ ಇರ್ತೀನಿ. ನಿಮಗೆ ನನ್ನಿಂದ ಅವಮಾನ ಆಗೋದು ಬೇಡ. ಹಾಗೆ ನಿಮ್ಮ ಗಂಡನ ಮರ್ಯಾದೆಯೂ ಹೋಗಲ್ಲ. ನಾನು ಅವರ ಪಾಲಿಗೆ ಸತ್ತು ಹೋಗಿರುವೆ. ನನ್ನ ಹೆಸರಿನ ಪಿಂಡ ಇಟ್ಟುಬಿಡಿ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಎಂದು ಜೋರಾಗಿ ಹೇಳಿದವಳ ಮಾತು ಕೇಳಿ ಅಳುತ್ತಾ ಹೊರಗೆ ಹೋದವಳು ಎದುರಿಗೆ ಕೋಪದಲ್ಲಿ ನಿಂತಿದ್ದ ಚಂದ್ರನಿಗೆ ಡಿಕ್ಕಿ ಹೊಡೆದಳು. ಚಂದ್ರ ತನ್ನ ಹೆಂಡತಿ ಪದ್ಮ ಮನೆಯಿಂದ ಹಣ್ಣು ತಿಂಡಿ ತೆಗೆದುಕೊಂಡು ಹೋಗುವಾಗಲೇ ಅವಳ ಹಿಂದೆ ಹಿಂಬಾಲಿಸಿ ಹೋಗಿದ್ದ. ತುಂಬು ಗರ್ಭಿಣಿ ಪದ್ಮಾಳನ್ನು ಅಪ್ಪಿದ ಚಂದ್ರ ಅವಳ ಕಣ್ಣು ಒರೆಸ್ದ. ದಯವಿಟ್ಟು ನನ್ನ ತಂಗಿನ ಅವಳ ಪಾಡಿಗೆ ಬಿಟ್ಬಿಡು. ಅವಳು ಹೇಗಾದರೂ ಬದುಕೊಳ್ಳಿ. ನಮ್ಮನೆ ಮರ್ಯಾದೆ ಎಲ್ಲವೂ ಬೀದಿ ಪಾಲಾಗಿದೆ. ಬಾ, ಅವಳಿಗೆ ಹೇಳಿ ಪ್ರಯೋಜನ ಇಲ್ಲ. ನಿಮ್ಮ ಅಣ್ಣ ಸೂರ್ಯ ಅವಳನ್ನು ನೋಡ್ಕೊಳ್ತಿದ್ದಾನೆ ಅಂದರೆ ಆ ಮಗು ಸೂರ್ಯನದೇ ಇರಬೇಕು. ನೀನು ಗರ್ಭಿಣಿ ಕಣೆ. ಈ ಸಮಯದಲ್ಲಿ ಬಿಸಿಲಲ್ಲಿ ಇಷ್ಟು ದೂರ ಬಂದು ಆ ಪಾಪಿ ಹತ್ರ ಅನ್ನಿಸ್ಕೊಳ್ಬೇಕಾ? ಬಾ, ಸಾಯ್ಲಿ ಅವಳು. ನಮಗೆ ಮಾಡಿದ ದ್ರೋಹ ಆಕೆಯನ್ನು ಸುಮ್ಮನೆ ಬಿಡಲ್ಲ ಎಂದು ಬೇಸರದಲ್ಲಿ ಹೇಳ್ದ. ಪದ್ಮ ಅಳುತ್ತಾ, ಇಲ್ಲ ಚಂದ್ರ, ತುಳಸಿ ಪಾಪ ಕಣೋ. ಅವಳ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ನಿನಗೋಸ್ಕರ ಪ್ರೀತಿ ಮಾಡಿದ ಕೇಶವ ಅಣ್ಣನನ್ನೇ ಬೇಡ ಅಂದ್ಲು. ಯಾರೋ ಅವಳಿಗೆ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ನೀನಾದರೂ ಅವಳನ್ನು ನೋಡ್ಕೊಳ್ಳೋ. ಬಾವಾ, ಹೀಗೆ ಕಟುಕ ಆಗಬೇಡ. ಅದು ಯಾರು ಅಂತ ಕಂಡುಹಿಡಿಯೋಕೆ ನನ್ನ ಚಂದ್ರನಿಗೆ ಕಷ್ಟ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಒಂದು ಹೆಣ್ಣಾಗಿ ಸೆರಗು ಚಾಚಿ ಇನ್ನೊಂದು ಹೆಣ್ಣಿಗಾಗಿ
ನನ್ನ ನ್ಯಾಯದೇವರ ಹತ್ರ ನ್ಯಾಯ ಬೇಡ್ತಿದ್ದೀನಿ. ನಮ್ಮ ತುಳಸಿಗೆ ಮೋಸ ಮಾಡಿದ್ದು ಯಾರು ಅಂತ ನೀನು ಕಂಡು ಹಿಡಿಲೇಬೇಕು. ಆ ವ್ಯಕ್ತಿಗೆ ಸರಿಯಾಗಿ ಶಿಕ್ಷೆ ಕೊಡಲೇಬೇಕು. ಇದು ನಿನ್ನ ಹೆಂಡತಿ ಪದ್ಮಾಳ ಬೇಡಿಕೆ. ಹಾಗೆ ನಮ್ಮ ಅಣ್ಣ ಸೂರ್ಯ ಹಾಗೆ ಮಾಡೋಲ್ಲ. ಅಣ್ಣನ ಗುಣ ನನಗೆ ಗೊತ್ತು. ಅಣ್ಣ ಎಂದಿಗೂ ಅತ್ತಿಗೆಗೆ ಮೋಸ ಮಾಡಿ ತುಳಸಿಯನ್ನು ಮುಟ್ಟಲ್ಲ. ತುಳಸಿ ಕೂಡ ಒಳ್ಳೆಯವಳು. ಇಲ್ಲಿ ಬೇರೆ ಏನೋ ಇದೆ ಬಾವ. ದಯವಿಟ್ಟು ಬಾವ ನೀನೇ ಅವಳ ನೋವಿಗೆ ಪರಿಹಾರ ಕೊಡು ಎಂದವಳ ಕೈಯನ್ನು ಹಿಡಿದ ಚಂದ್ರ. ಸುಮ್ಮನೆ ಇರು ಪದ್ದು, ಹೀಗೆಲ್ಲ ಅಳಬೇಡ. ನೋಡು, ಗರ್ಭಿಣಿ ಹಿಂಗ್ಸು ಹೀಗೆ ಬಿಸಿಲಲ್ಲಿ ಇಲ್ಲಿ ತನಕ ಒಬ್ಬಳೇ ಬಂದಿದೆಯಾ? ಬಾ ಮನೆಗೆ ಹೋಗೋಣ. 2 ಮಕ್ಕಳು ಹೊಟ್ಟೆಯಲ್ಲಿದೆ ಕಣೆ. ನೀನು ಹೀಗೆ ಅತ್ತು ಕರೆದು ಮಾಡಿದರೆ ಆ ಹೊಟ್ಟೆಲಿರೋ ನನ್ನ ಮಕ್ಕಳಿಗೆ ನೋವಾಗುತ್ತೆ. ಅವಳ ಬಗ್ಗೆ ನನಗೆ ಕಿಂಚಿತ್ತೂ ಪ್ರೀತಿ ಇಲ್ಲ ಕಣೆ. ಬಾ ಪದ್ದು ಬಾ, ಸಾಕು. ಇನ್ನು ಮುಂದೆ ನಮ್ಮ ಪಾಡಿಗೆ ನಾವು ಊರನ್ನೇ ಬಿಟ್ಟು ಹೋಗೋಣ ಎಂದು ಆಕೆಯನ್ನು ಅಪ್ಪಿದ ಪದ್ಮ ಹಠವಾದಿ. ಚಂದ್ರ, ನಾನು ಗರ್ಭಿಣಿಯಾದರೆ ಅಲ್ಲಿ ಆ ಮನೆಯಲ್ಲಿರೋ ನಿನ್ನ ತಂಗಿ ಕೂಡ ಗರ್ಭಿಣಿಗೆ ಮಾತು ಕೊಡು. ಅವಳಿಗೆ ಮೋಸ ಮಾಡಿ ಅವಳ ಹೊಟ್ಟೆಯನ್ನು ತುಂಬಿಸಿ ಈಗ ಕೈ ಕೊಟ್ಟಿರೋ ನಾಮರ್ಧನನ್ನು ಈ ಕಾಲಿನ ಕೆಳಗೆ ಹಾಕಿ ಶಿಕ್ಷೆ ಕೊಡ್ತೀಯಾ ಅಂತ ಮಾತು ಕೊಡು ಎಂದವಳ ಮಾತಿಗೆ ಇಲ್ಲ ಎನ್ನಲು ಆಗದೆ ಚಂದ್ರ ಸಂಕಟದಲ್ಲಿ ಸಿಲುಕಿದ್ದ. ಅವಳಿಗೆ ಮಾತು ಕೊಟ್ಟಿದ್ದ. ತುಳಸಿ ಎಲ್ಲ ಮಾತನ್ನು ಕೇಳಿ ಅಳುತ್ತಾ ನನ್ನ ಕ್ಷಮಿಸಿ ಅಣ್ಣ, ಅತ್ತಿಗೆಯಮ್ಮ ಕ್ಷಮಿಸಿ ಎಂದು ಅಳುತ್ತಾ ಅಲ್ಲೇ ಕುಸಿದು ಕುಳಿತಳು. ಒಮ್ಮೆಲೆ ಕಣ್ಬಿಟ್ಟ ಪದ್ಮ ತನ್ನ ಮ್ಯಾನೇಜರ್ ಫೋನ್ ಮಾಡಿ ಆ ಕೇಶವನನ್ನು ಹೊರಗೆ ಕರ್ಕೊಂಡು ಬನ್ನಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಎಂದವಳ ಮಾತು ಗಾಡಿ ಓಡಿಸ್ತಿದ್ದ ರಾಜ್ ಕಿವಿಗೂ ಬಿದ್ದಿತ್ತು. ರಾಜ್ ನಕ್ಕವನು ಗಾಡಿಯನ್ನು ವೇಗವಾಗಿ ಓಡಿಸಿದ್ದ. ಆರೋಹಿ ಮನೆಯ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಅಮ್ಮಮ್ಮ ಹೇಳಿದಂತೆ ಅಡುಗೆಯನ್ನು ಅಚ್ಚುಕಟ್ಟಾಗಿ ಮಾಡಿದವಳು ಅವರ ಜೊತೆ ಕುಳಿತು ಅತ್ತೆಯಮ್ಮ ಬರುವವರೆಗೂ ಮಾತಾಡುತ್ತಾ ಕಾಯ್ತಾ ಕುಳಿತಿದ್ಲು. ನೀಲಮ್ಮ ಆಕೆಗೆ ಶ್ವೇತಾ ಪಾಪು ಬಂದಾಗ ಪುಟ್ಟ ಪುಟ್ಟ ಬಟ್ಟೆ ಎತ್ತಿಡಬೇಕು ಎಂದು ಸಂತೋಷದಿಂದ ಹೇಳ್ತಿದ್ದ ಅಜ್ಜಿಗೆ ಗೊತ್ತಿಲ್ಲ ಒಂದಲ್ಲ ಈ ಮನೆಗೆ 2 ಪಾಪು ಬರ್ತಿದೆ ಎಂದು. ಅಷ್ಟರಲ್ಲಿ ಸೂರ್ಯಪ್ಪ ಧರ್ಮಯ್ಯ ಪಟ್ಟಣದ ಕೆಲಸ ಮುಗಿಸಿ ಬಂದು ಕುಳಿತರು. ಸೂರ್ಯಪ್ಪ ಸೊಸೆಗೆ ಮತ್ತು ಮನೆಯವರಿಗೆಲ್ಲ ಹಬ್ಬಕ್ಕೆ ತಂದಂಥ ಒಡವೆ ಮತ್ತು ಬಟ್ಟೆಗಳನ್ನು ಎತ್ತಿಡಲು ಕೊಟ್ಟರು. ಬಿಸಿಲಲ್ಲಿ ಬಂದವರ ಹತ್ರ ಎಲ್ಲ ಕವರ್ ಪಡೆದು ಎತ್ತಿಟ್ಟ ಆರೋಹಿ ಓಡ್ ಹೋಗಿ ತಾತ ಮತ್ತು ಮಾವಯ್ಯನಿಗೆ ಮಜ್ಜಿಗೆ ಮಾಡಿಕೊಂಡು ಬಂದ್ಲು. ಇತ್ತ ಕಡೆ ಶ್ವೇತಾಳನ್ನು ಕೂರಿಸ್ಕೊಂಡು ಲಕ್ಷ್ಮಿ ತಟ್ಟೆಯಲ್ಲಿದ್ದ ತಿಂಡಿಯನ್ನು ಕೈತುತ್ತು ಮಾಡಿ ತಿನ್ನಿಸ್ತಾ, ಕಂದ ಚಿನ್ನಮ್ಮ, ಇನ್ನೂ ಆದಷ್ಟು ಹುಷಾರಾಗಿರಬೇಕು. ಕೆಲಸ ನೋಡ್ಕೊಂಡು ಮಾಡು. ಅದು ಇದು ಎಲ್ಲ ತಿನ್ನಬೇಡ. ಹೇಳಿದ್ದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋ ಶ್ವೇತಾ. ಹಾಗೆ ಕೃಷ್ಣನ ಜೊತೆ ಹೊಂದ್ಕೊಂಡು ಸಂಸಾರ ಮಾಡಬೇಕು. ಮನೆಯಲ್ಲಿ ಹಠ ಮಾಡ್ದಾಗೆ ಅವನ ಹತ್ರ ಮಾಡಬೇಡ ಬಂಗಾರ. ಅಮ್ಮನ ಮನೆ ಹತ್ತಿರ ಇದೆ ಅಂತ ಈ ಗಂಡನ ಮನೆ ಬಿಟ್ಟು ಬರಬೇಡ. ಇದು ನಿನ್ನ ಮನೆ. ಎಷ್ಟೇ ಕಷ್ಟ ಬಂದರೂ ಅನುಸರಿಸ್ಕೊ. ಅದು ಅಲ್ಲದೆ ಈ ಮನೆ ನನ್ನ ತವರು ಮನೆ. ಅದೇ ಮನೆಗೆ ನೀನು ಸೇರಿದೀಯಾ. ನಿನ್ನ ತಾಯಿ ಆಶೀರ್ವಾದ ಮತ್ತು ಚಂದ್ರಣ್ಣನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತೆ ಕಂದಮ್ಮ ಎಂದು ಒಂದಿಷ್ಟು ಬುದ್ಧಿಯನ್ನು ಹೇಳುತ್ತಾ ತಿಂಡಿಯನ್ನು ತಿನ್ನಿಸಿ ಮುಗಿದ ನಂತರ ಅವಳಿಗೆ ಜಡೆಯನ್ನು ಹಾಕಿ ತಾನು ಅವಳಿಗಾಗಿ ಹಿಡಿದು ತಂದ ಮಲ್ಲಿಗೆ ಹೂವನ್ನು ಮುಡಿಸಿದ ಲಕ್ಷ್ಮಿ ಗರ್ಭಿಣಿ ಮಗಳಿಗೆ ದೃಷ್ಟಿ ತೆಗೆದರು. ಶ್ವೇತಾ ಅಮ್ಮನ ಮಾತೆಲ್ಲ ಗಮನವಿಟ್ಟು ಕೇಳಿದವಳು ಅಮ್ಮನ ಹತ್ರ ಗುಟ್ಟಾಗಿ ಕಿವಿಯಲ್ಲಿ ಏನೋ ಹೇಳಿದ ಮಾತಿಗೆ ಲಕ್ಷ್ಮಿ ನಗುತ್ತಾ, ಅದು ಪರವಾಗಿಲ್ಲ ಚಿನ್ನಮ್ಮ, ನಿನಗೇನು ತೊಂದರೆ ಇಲ್ಲ ಅಂದರೆ ಸರಿ. ಇದು ನಿನಗಿಂತ ಚೆನ್ನಾಗಿ ಕೃಷ್ಣನಿಗೆ ಗೊತ್ತೇ ಇರುತ್ತೆ. ಹೀಗೆ ಗೊತ್ತಾಯಿತು ಹೊರಡುವೆ. ಅಲ್ಲಿ ನಿನ್ನ ಅತ್ತಿಗೆ ಒಬ್ಬಳೇ ಇರ್ತಾಳೆ, ಸರಿನಾ? ಮಗು ಹೊಟ್ಟೆಲಿದೆ ಅಂತ ಗಂಡನ್ನ ಹೀಗೆ ಇಷ್ಟು ದಿನ ದೂರ ಇಟ್ಟರೆ ಹೇಗೆ? ಪ್ರೀತಿಯಿಂದ ಜೊತೆಯಾಗಿ ಹೆಂಡತಿಯಾದವಳು ಗಂಡನ ಮಡದಿಯಾಗಿ ಕರ್ತವ್ಯ ನಿಭಾಯಿಸಲೇಬೇಕು. ಅವನು ನಿನ್ನ ಮದುವೆಯಾಗಿ ಸಂಸಾರ ಶುರು ಮಾಡಿದ ಮೇಲೆ ತಾನೇ ಮಗು ಆಗಿದ್ದು, ಹೀಗೇನು ಹೊಸ್ದಾಗಿ ಕೇಳ್ತೀಯಾ ಎಂದು ಲಕ್ಷ್ಮಿ ಕೇಳಲು ತಡಬಡಾಯಿಸಿದ ಶ್ವೇತಾ, ಅದು ಏನಿಲ್ಲ ಅಮ್ಮ, ಗರ್ಭಿಣಿ ಅಂತ ಇಬ್ಬರು ದೂರ ಇದ್ದೀವಷ್ಟೇ ಅಮ್ಮ. ಇರಿ, ಅತ್ತಿಗೆಗೆ ಪಾಯಸ ಡಬ್ಬಿಗಾಕಿ ಕೊಡ್ತೀನಿ, ನಾನು ಮಾಡಿದ್ದು ಅಂತ ಹೇಳಿ ಅಮ್ಮ ಎಂದು ಮಾತು ಮರೆಸಿದ್ಲು.
ನೀವಿಬ್ರು ಇನ್ನೂ ಸಂಸಾರ ಶುರು ಮಾಡಿಲ್ಲ. ಅದು ಅಲ್ಲದೆ ಎಲ್ಲರೂ ತನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು ಕೃಷ್ಣನ ಮಗುವೆ ಅಂದ್ಕೊಂಡಿದ್ದಾರೆ ಎಂದು ಎಚ್ಚೆತ್ತವಳು ನಾಲಿಗೆ ಕಚ್ಚಿ ತನ್ನ ದಡ್ಡತನಕ್ಕೆ ತಾನೇ ಬೈದ್ಕೊಂಡ್ಳು. ಒಂದು ಡಬ್ಬಕ್ಕೆ ಪಾಯಸ ಹಾಕಿ ತನ್ನ ತಾಯಿಗೆ ಕೊಡುತ್ತಾ, ಅಮ್ಮ ತಗೊಳ್ಳಿ ಅಂತ ಕೊಟ್ಲು. ಲಕ್ಷ್ಮಿ ನಗುತ್ತಾ, ನನ್ನ ಚಿನ್ನಮ್ಮ ಅದೆಷ್ಟು ದೊಡ್ಡವಳಾಗ್ಬಿಟ್ಲು. ಹ್ಞೂ ಶ್ವೇತಾ, ನಾಳೆ ಬೆಳಗ್ಗೆನೇ ಮನೆಗೆ ಬಂದುಬಿಡು. ನವರಾತ್ರಿ ಮೊದಲನೇ ದಿನ, ಹಬ್ಬ ಮುಗಿಯೋವರೆಗೂ ನೀನು ಮತ್ತು ಅಳಿಮಯ್ಯ ಅಲ್ಲೇ ಇರಿ. ಈ ಸಲ ಆ ಮನೆ ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ. ಅಪ್ಪ ಮೊದಲೇ ಹೇಳಿದ್ದಾರೆ, ನೀನು ಅಳಿಮಯ್ಯ ಬರಲೇಬೇಕು ಅಂತ. ನಾನು ಬರ್ತೀನಿ ಮಗಳೇ, ನಾಳೆ ಬೆಳಿಗ್ಗೆ ಅಲ್ಲೇ ಬಂದುಬಿಡು ಕೂಸೆ ಎಂದು ಹೇಳಿ ಅಲ್ಲಿಂದ ಅರ್ಜುನ್ಗೆ ಕರೆ ಮಾಡಲು ಅರ್ಜುನ್ ಮತ್ತು ಕೃಷ್ಣ ಇಬ್ಬರು ಮನೆ ಹತ್ರ ಬಂದಿದ್ರು. ಅರ್ಜುನ್ ಅಮ್ಮನನ್ನು ಕರ್ಕೊಂಡು ತಂಗಿಗೆ ಹೇಳಿ ಹೊರಟಿದ್ದ. ಕೃಷ್ಣ ಶ್ವೇತಾಳ ಹೆಗಲ ಮೇಲೆ ಕೈ ಹಾಕ್ತವನಿಗೆ ಶ್ವೇತಾ ಅವನ ಕೈ ಬೆರಳು ಜೊತೆ ಆಡುತ್ತಾ ತನ್ನ ಅಮ್ಮ ಹಬ್ಬಕ್ಕೆ ಕರೆದದ್ದು ಹೇಳಿದ್ಲು. ಹಬ್ಬಕ್ಕೆ ನಾಳೆ ಹೋಗೋಣ, ನಿನಗೆ ಏನೇನು ಬೇಕು ಹೇಳ್ಚಿನಮ್ಮ, ಪಟ್ಟಣಕ್ಕೆ ಹೋಗಿ ತರೋಣ ಎಂದವನ ತೋಳಿಗೆ ಒರಗಿದ್ಲು. ರೀ ರೀ ಎಂದು ಮೆಲ್ಲರಾಗ ಎಳೆದ್ಲು. ಹ್ಞೂ ಹೇಳು, ಏನು ಬೇಕು, ನನ್ನ ಮುದ್ದು ಹೆಂಡತಿಗೆ ನಾನೇ ಕೊಡಿಸ್ತೀನಿ ಎಂದವನ ಮಾತಿಗೆ ನಾಚುತ್ತಾ ಭೂಮಿ ನೋಡಿದವಳು, ಅಮ್ಮ ಹೇಳಿದ್ರು ಅದು ಅದು ಎಂದವಳನ್ನು ನೋಡಿ ನಗುತ್ತಾ ಕೃಷ್ಣ, ಅದು ಅಂದರೆ ಏನು ಹೇಳಿದ್ರು ಶ್ವೇತಾ, ಹೇಳಮ್ಮ. ಬಂಗಾರ ನಿನ್ನ ಹತ್ರ ಇದೆ, ಇನ್ನು ಬೇಕಾ? ನನ್ನ ಕೈಯಲ್ಲಿ ಇರುವಷ್ಟು ಹಣದಲ್ಲಿ ಬೇಕಾದರೂ ಕೊಡಿಸ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಬೇಕು ಅಂದರೆ ಸ್ವಲ್ಪ ಸಮಯ ಕೊಡು, ಹೇಗಾದರೂ ದುಡ್ಡು ಹೊಂದಿಸಿ ತೆಗೆದುಕೊಡ್ತೀನಿ ಅಂತ ಕೇಳ್ದ. ನೆಲದ ಮೇಲೆ ತನ್ನ ಕಾಲಿನ ಬೆರಳಿನಲ್ಲಿ ರಂಗೋಲಿ ಬಿಡ್ತಿದ್ದ ಶ್ವೇತಾ ಸೀರೆಯ ಸೆರಗನ್ನು ಹೊಸೆಯುತ್ತಾ, ರೀ ರೀ ಬಂಗಾರ ಯಾಕೆ ಬೇಕು ನನಗೆ, ಬಂಗಾರದಂಥ ಗಂಡನೇ ಸಿಕ್ಕಿದ್ದಾರೆ, ಅಷ್ಟು ಸಾಕು. ಅಮ್ಮ ಹೇಳಿದ್ರು, ಗರ್ಭಿಣಿ ಇದ್ದರೂ ಗಂಡ ಹೆಂಡತಿ ಒಟ್ಟಿಗೆ ಮಲಗ್ಬೋದಂತೆ ರೀ ಎಂದು ಹೇಳಿದವಳ ಮಾತು ಕೃಷ್ಣನಿಗೆ ಅರ್ಥ ಆಗಲಿಲ್ಲ. ಗಾಬರಿಯಲ್ಲಿ, ಚಿನ್ನಮ್ಮ ಏನು ಹೇಳ್ತಿದೆಯೇ? ಅಯ್ಯೋ ಹುಚ್ಚಿ, ನಾವಿಬ್ಬರು ಒಟ್ಟಿಗೆ ಮಲಗ್ತೀವಲ್ವಾ, ಇನ್ನು ಏನಮ್ಮ, ನನಗೆ ನಿಜ ನಿನ್ನ ಮಾತು ಅರ್ಥ ಆಗ್ತಿಲ್ಲ ಕಣೆ, ಸ್ವಲ್ಪ ಬಿಡಿಸಿ ಹೇಳಬಾರ್ದಾ ಎಂದವನ ಎದೆಗೆ ಗುದ್ದುತ್ತಾ, ತೂ ಹೋಗೋ ಚಿಂಟು, ನೀನೊಬ್ಬ ಟ್ಯೂಬ್ಲೈಟ್ ಎಂದು ಕೋಪ ಮಾಡಿಕೊಂಡು ಅಡುಗೆ ಮನೆಗೆ ಹೋದ್ಲು. ಕೃಷ್ಣ ತಲೆ ಕೆಡಿಸ್ಕೊಳ್ಳುತ್ತಾ, ಅಯ್ಯೋ ಇವಳೇನು ಹೇಳಿದ್ಲು, ಏನೋ ಅವಳನ್ನೇ ಕೇಳಿ ತಿಳ್ಕೊಳ್ಳೋಣ ಅನ್ನೋ ಅವನಿಗೆ ಗೊತ್ತಿಲ್ಲ ಅವಳು ಅವನೊಂದಿಗೆ ಸಂಸಾರ ಶುರು ಮಾಡುವ ನಿರ್ಧಾರ ಮಾಡಿದ್ದಾಳೆ. ಆದರೆ ಇಲ್ಲಿ ಅವಳು ಮರೆತು ಹೋದ ಭೂತಕಾಲ ಅವಳಿಗಾಗಿ ಮತ್ತೊಮ್ಮೆ ಬರ್ತಿದೆ. ಆ ಮಗುವಿನ ಅಪ್ಪನೆಂಬ ಭೂತಕಾಲ ಬಂದು ಶ್ವೇತಾ ಮುಂದೆ ನಿಂತರೆ ಶ್ವೇತಾ ಏನು ಮಾಡ್ಬೋದು? ಇನ್ನು ಶ್ವೇತಾಳ ಅಗ್ನಿ ಪರೀಕ್ಷೆ ಶುರು. ಅರ್ಜುನ್ ಗಾಡಿ ನಿಲ್ಲಿಸಿ ಲಕ್ಷ್ಮಿ ಮತ್ತು ಅವನ ಇಬ್ಬರು ಆರೋಹಿ ಬಗ್ಗೆ ಮಾತನಾಡುತ್ತಾ ಮನೆಯೊಳಗೆ ಬಂದರು. ಆರೋಹಿ ಅತ್ತೆ ಬಂದರು, ಈಗಲಾದರೂ ಮಾತಾಡಬೇಕು ಎಂದು ಯೋಚಿಸಿದವಳು ಅವರು ಎಂದ ಕೂಡಲೇ ಖುಷಿಪಟ್ಳು. ಲಕ್ಷ್ಮಿ ಬಂದ ಕೂಡಲೇ ಕೈಕಾಲು ಮುಖ ತೊಳೆದು ಆರೋಹಿಯನ್ನು ಕರೆದ್ಲು. ಸೊಸೆ ಮುದ್ದು, ಹೋಗಿ ಬಂಗಾರ, ಬೇಗ ಮುಖ ತೊಳೆದು ದೇವ್ರ ಮನೆಗೆ ಬಾ ಅಂದರು. ಆರೋಹಿ ಅತ್ತೆ ಹೇಳಿದಂತೆ ಮುಖ ತೊಳೆದು ಬಂದವಳನ್ನು ದೇವ್ರ ಮನೆ ಮುಂದೆ ಮಣೆ ಹಾಕಿ ಅದರ ಮುಂದೆ 2 ದೊಡ್ಡ ದೀಪಗಳನ್ನು ಇಟ್ಟು ಹಚ್ಚಿದವಳು, ಕೂತ್ಕೋ ಎಂದು ಹೇಳಿದರು. ಆರೋಹಿ ಆಶ್ಚರ್ಯದಿಂದ ಅವರಿಗೆ ಮರು ಪ್ರಶ್ನೆ ಮಾಡದೆ ಅತ್ತೆಮ್ಮ ಏನೇ ಮಾಡಿದ್ರು ತನ್ನ ಒಳ್ಳೆಯದಕ್ಕೆ ಎಂದು ತಿಳಿದು ಕುಳಿತುಕೊಂಡ್ಳು. ನೀಲಮ್ಮ ಮತ್ತು ಮನೆಯ ಹಿರಿಯ ತಲೆ ಧರ್ಮಯ್ಯ, ಸೂರ್ಯಪ್ಪ ಕೂಡ ಸಂತೋಷದಿಂದ ಬಂದು ಲಕ್ಷ್ಮಿ ಪಕ್ಕ ನಿಂತರು. ಅರ್ಜುನ್ ತನ್ನ ಕೈಗಳಿಂದಲೇ ಮೊದಲು ಆಕೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮುದ್ದು ಗೊಂಬೆ ಎಂದು ಕಣ್ಣು ಹೊಡೆದಿದ್ದ. ನಂತರ ಎಲ್ಲರೂ ಅಕ್ಷತೆ ಹಾಕಿ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿದ್ರು. ಪುಟ್ಟ ಆರ್ಯ ಕೂಡ ಶಾಲೆಯಿಂದ ಬಂದವಳು ಅತ್ತಿಗೆ ಅಮ್ಮನಿಗೆ ದೊಡ್ಡವರು ಮಾಡಿದಂತೆ ಮಾಡಿ ತನಗೆ ದಸರಾ ರಜೆ ಎಂದು ಖುಷಿಯಿಂದ ಹೇಳಿ ಕುಣಿದಾಡಿದ್ಲು. ಆರ್ಯಳನ್ನು ಅರ್ಜುನ್ ಎತ್ಕೊಂಡು ಪರೀಕ್ಷೆ ಬಗ್ಗೆ ತಂಗಿ ಹತ್ರ ಕೇಳಿದ್ದ. ಲಕ್ಷ್ಮಿ ಆರೋಹಿಯನ್ನು ನೋಡುತ್ತಾ ಕಣ್ಣು ತುಂಬಿಕೊಂಡು, ಅಮ್ಮ ಆರೋಹಿ, ನನ್ನ ಸೊಸೆ ಮುದ್ದು, ನಮ್ಮೆಲ್ಲರೂ ಮುದ್ದು, ಈ ಮನೆಯ ಖುಷಿ ಸಂತೋಷ ಎಲ್ಲ ನೀನೇ ಕಣಮ್ಮ. ಎಷ್ಟು ವರ್ಷದ ಮೇಲೆ ನೀನು ಈ ಮನೆಗೆ ಕಾಲಿಟ್ಟ ಗಳಿಗೆಯಲ್ಲಿ ಮುಚ್ಚಿಟ್ಟ ಸತ್ಯಗಳು ಮತ್ತು ಎಲ್ಲ ಸಾವಿಗೂ ನ್ಯಾಯ ಸಿಕ್ತು. ನೀನು ಈ ಮನೆಗೆ ಕಾಲಿಟ್ಟ ಗಳಿಗೆ ಆ ಅಘೋರೇಶ್ವರ ಕಂಡುಬಿಟ್ಟಿದ್ದಾನೆ ಸೊಸೆ ಮುದ್ದು. ನಾಳೆಯಿಂದ ಶುರುವಾಗೋ ಶಿವರಾತ್ರಿ ಪೂಜೆಗೆ ನೀನೇ ಈ ಮನೆ ಮಹಾ
ತಾಯಿ ರೂಪವಾಗಿ ವ್ರತವನ್ನು ಮಾಡಬೇಕು. ಎಲ್ಲರ ಖುಷಿ ಮತ್ತು ಈ ಮನೆಯ ಹಿರಿಜೀವಿಗಳ ಆಯಸ್ಸಿಗಾಗಿ, ಆರೋಗ್ಯಕ್ಕಾಗಿ, ಸಂಪತ್ತಿಗಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದೇವ ಈ ಮನೆಯ ಅರ್ಜುನ್ಗಾಗಿ, ಅವನ ಶ್ರೇಯಸ್ಸಿಗಾಗಿ ಮುಂಬರುವ ಎಲ್ಲ ಖುಷಿ, ಸಂತೋಷ, ಸುಖ, ದುಃಖಗಳಿಗೆ ದುಷ್ಟಶಕ್ತಿಗಳ ವಿರುದ್ಧ ನಿಲ್ಲೋ ಚಾಮುಂಡಿಯನ್ನು ನಿಷ್ಠೆಯಿಂದ ಪೂಜೆ ಮಾಡೋ ಈ ಮನೆಯ ಸೊಸೆಯಾಗಿ ನೀನು ಈ ಪೂಜೆ ಮಾಡಬೇಕು. ಅದಕ್ಕೆ ನಾನು ಮತ್ತು ಮಾವಯ್ಯ ನಿನ್ನ ಈ ಮನೆಯ ಪೂಜೆಗೆ ಸರಿಯಾದವಳು ಎಂದು ಆರಿಸಿದ್ದೀವಿ ಆರೋಹಿ. ಎಂದು ಸೀರೆ ಮತ್ತು ಹೂವು ಹಣ್ಣು ದೇವರ ವ್ರತಕ್ಕೆ ಬೇಕಾದ ಸಾಮಗ್ರಿ ಇರುವ ತಟ್ಟೆಯನ್ನು ಎತ್ಕೊಂಡು ಅವಳ ಮುಂದೆ ನಿಂತರು. ಒಪ್ಪಿಗೆ ಅಲ್ವಾ ಮಗಳೇ, ನಿನ್ನ ಕೇಳದೆ ನಿರ್ಧಾರ ತಗೊಂಡೆ, ಕ್ಷಮಿಸು ಸೊಸೆ ಮುದ್ದು ಎಂದ ಲಕ್ಷ್ಮಿ ಕಾಲಿಗೆ ಬಿದ್ದ ಆರೋಹಿ ಅವರ ಪಾದವನ್ನು ಮುಟ್ಟಿ ಹಣೆಗೊತ್ಕೊಂಡ್ಳು. ಅತ್ತೆ, ಈ ಮನೆಯ ಭಾಗ್ಯ ನೀವುಗಳು. ಈ ಮನೆಗೆ ಸೇರಿದ ಮರುಗಳಿಗೆಯಿಂದ ಮನೆ ಸೊಸೆ ಅನ್ನೋದಕ್ಕಿಂತ ಮನೆ ಮಗಳಾಗಿ ನೋಡ್ಕೊಂಡಿದ್ದೀರಾ. ನೀವು ಈ ಮಗಳ ಬಳಿಯಲ್ಲಿ ಕ್ಷಮೆ ಕೇಳಬಾರ್ದತ್ತೆಮ್ಮ. ನೀವು ಆಜ್ಞೆ ಮಾಡಿದರೆ ಸಾಕು, ನಾನು ಮಾಡೇ ಮಾಡ್ತೀನಿ ಎಂದು ಅವರ ಮುಂದೆ ತಾನು ತೊಟ್ಟ ದುಪ್ಪಟ್ಟವನ್ನು ಒಡ್ಡಿ ನಿಂತಳು. ಅರ್ಜುನ್ ತನ್ನ ಹೆಂಡತಿಯನ್ನು ನೋಡಿ ಹೆಮ್ಮೆಪಟ್ಟ. ಆಕೆ ತನಗೆ ತಕ್ಕ ಹೆಂಡತಿ ಎಂದು ಅವಳ ಮಾತುಗಳಿಂದ ಅರಿತಿದ್ದ. ಆರೋಹಿ ಚಿಕ್ಕ ಮಗು ಅಂದ್ಕೊಂಡ್ರು ಹಿರಿಯರ ಮಾತಿಗೆ ಆಕೆ ಕೊಡುವ ಗೌರವ ಒಮ್ಮೊಮ್ಮೆ ದೊಡ್ಡವರನ್ನು ಮೀರಿಸುವ ಗುಣವಂತೆ ಆಗಿದ್ಲು. ಇನ್ನೇನು ಲಕ್ಷ್ಮಿ ಸೀರೆಯನ್ನು ಅವಳ ಮಡಿಲಿಗೆ ಹಾಕಬೇಕು ಅನ್ನುವಷ್ಟರಲ್ಲಿ ಮನೆಯ ಹೆಬ್ಬಾಗಿಲ ಬಳಿಯಿಂದ ಸ್ವರ ಬಂತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.